ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವ್ಲಾಗಲ್ಲಿ ಎಲ್ಲರಿಗೂ ಸ್ವಾಗತ. ಇವತ್ತಿಂದ ಎಲ್ಲ ವೀಡಿಯೋಸು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದರೆ ಮದುವೆ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮೂರಿಂದ ಬ್ಯಾಂಗ್ಳೂರಿಗೆ ಆನ್ ರೋಡ್ ಹೋಗ್ತಾ ಇದ್ದೀವಿ. ಮದುವೆ ಇದೆ, ತುಂಬ ಲಗೇಜ್ ಇದೆ, ಪಾಪು ಇದೆ ಅಂತ ಹೇಳಿಬಿಟ್ಟು ಎಲ್ಲ ಪ್ರಿಪ್ರೇಷನ್ಸ್ ಕೂಡ ಆಗಿತ್ತು. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಪ್ಯಾಕಿಂಗ್ ಮಾಡ್ಕೊಂಡಿರೋದು, ಏನು ಇಟ್ಕೊಂಡಿದ್ದೀವೋ ಏನು ಮರ್ತಿದ್ದೀವೋ ಗೊತ್ತಿಲ್ಲ. ಸೊ ಹಾಗಾಗಿ ಕೈಗೆ ಸಿಕ್ಕಿರೋದೆಲ್ಲ ಕಾರಲ್ಲಿ ಹಾಕ್ಕೊಂಡ್ಬಿಟ್ವಿ. ಮದುವೆ ಆದಾಗಿಂದ ನಾನು ನನ್ನ ಹಸ್ಬೆಂಡ್ ಜೊತೆ ಇದೇ ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಆನ್ ರೋಡ್ ಹೋಗ್ತಾ ಇರೋದು. ಬಟ್ ನಾನು ಫ್ಯಾಮ್ಲಿ ಜೊತೆ ಹೋಗಿದ್ದೀನಿ, ಸುಮಾರು ಸರ್ತಿ ಹೋಗಿದ್ದೀನಿ. ನಮ್ಮ ತಂಗಿಗೆ ಡ್ರಾಪ್ ಮಾಡಬೇಕು ಹಾಸ್ಟೆಲ್ಗೆ ಅಂತ ಕೂಡ ಹೋಗಿದ್ದೀನಿ. ಬಟ್ ನಾವು ಹೋಗ್ತಾ ಇರೋದು ಫಸ್ಟ್ ಟೈಮ್, ಅದು ಸ್ಪೆಷಲಿ ಪಾಪು ಜೊತೆ. ಬೆಳಗ್ಗೆ ಬೇಗನೆ ಹೋಗೋಣ ಅಂತ ಇತ್ತು, ಬಟ್ ಆಗಲಿಲ್ಲ. ಸ್ವಲ್ಪ ತೋಟದಿಂದ ಅದು ಇದು ಬಾಳೆದೆಲೆ ಅದೆಲ್ಲ ತೊಗೊಂಡು ಹೋಗಬೇಕಾಗಿತ್ತು ಅಂಥೇಳಿ ಸ್ವಲ್ಪ ಲೇಟೇ ಆಯಿತು ಹೊರಡೋದು. ಬಟ್ ಪಾಪು ಎದ್ಬಿಟ್ಟ. ಬ್ಯಾಂಗ್ಳೂರು ರೀಚ್ ಆಗ ತನಕನೂ ಅವ್ನು ಮಲ್ಗೆ ಇಲ್ಲ. ಸೊ ಹಾಗೆ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ರೈಡ್ನ ಎಂಜಾಯ್ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಸೊ ಅಲ್ಲಿಂದ ಗೊತ್ತಲ್ಲ, ಬ್ಯಾಂಗ್ಳೂರಲ್ಲಿ ಎಲ್ಲ ಮನೆಗಳು ಅಪಾರ್ಟ್ಮೆಂಟ್ಸಲ್ಲೇ ಇರುತ್ತೆ. ಸೊ ಲಿಫ್ಟಲ್ಲಿ ಹೋಗೋದು ಬರೋದು. 4th ಫ್ಲೋರಲ್ಲಿತ್ತು ಮನೆ. ಸೊ ಹಾಗಾಗಿ ಎಲ್ಲ ಲಗೇಜು ಡಂಪ್ ಮಾಡ್ತಾಯಿದ್ವಿ 4th ಫ್ಲೋರ್ಗೆ ಲಿಫ್ಟಲ್ಲಿ. ಎಲ್ಲರೂ ಸೇಮ್ ಡೇ ರೀಚ್ ಆಗಬೇಕು ಅಂಥೇಳಿ ಕಸಿನ್ಸ್ ಎಲ್ಲ ಮಾತಾಡ್ಕೊಂಡಿದ್ವಿ. ನಮಗೆ ಸ್ವಲ್ಪ ಬ್ಯಾಂಗ್ಳೂರು ಹತ್ತಿರ ಆಗುತ್ತೆ. ಸೊ ಹಾಗಾಗಿ ನಾವೇ ಫಸ್ಟ್ ರೀಚ್ ಆದ್ವಿ. ನಮ್ಮ ಪಾಪುಗೆ ಸ್ವಲ್ಪ ಎಳ್ನೀರು ಕುಡಿಯೋ ಅಭ್ಯಾಸ ಜಾಸ್ತಿ. ಸೊ ಹಾಗಾಗಿ ಊರಿಂದನೇ ಒಂದು 4ರಿಂದ 5 ಕಾರ್ ಡಿಕ್ಕಿಯಲ್ಲಿ ಹಾಕಿಟ್ಕೊಂಡಿದ್ವಿ. ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಒಂದು ಸೈಡು ಈ ಕಡೆನೇ ಬಂದು ಪಾರ್ಕ್ ಮಾಡಿದ್ವಿ. ಇಲ್ಲೇ ಬಂದು ಎಳ್ನೀರ ಕುಡಿಸ್ಕೊಂಡು ಹೋದ್ವಿ. ಹಾಗೋ ಹೀಗೋ ಡೇ ಟೈಮ್ ಎಲ್ಲ ಟೈಮ್ ಪಾಸ್ ಮಾಡಿದ್ವಿ. ಎಲ್ಲರೂ ಈವ್ನಿಂಗು ಆಲ್ಮೋಸ್ಟ್ ನೈಟ್ ರೀಚ್ ಆದರು. ಬ್ಯಾಂಗ್ಳೂರು ಸ್ವಲ್ಪ ದೂರ ಆಗುತ್ತೆ ಕಂಪೇರ್ ಟು ಹೈದ್ರಾಬಾದ್ ಮತ್ತು ರಾಯಚೂರು. ಎಲ್ಲರೂ ಅಲ್ಲಿಂದನೇ ಬರೋರಿದ್ರು. ಸೊ ಹಾಗಾಗಿ ಎಲ್ಲರೂ ನೈಟ್ ರೀಚ್ ಆದರು. ಪಾಪು ಹಿಂದೆನೇ ಓಡಾಡಬೇಕು, ಮೇಲೆ ಕೆಳಗೆ ಸುತ್ತಾಡ್ಕೊಂಡು ತುಂಬಾ ಸಾಕಾಗೋಯ್ತು. ಯಾಕಂದರೆ ಲಿಫ್ಟ್ ಬೇರೆ ಇದೆ ಅಲ್ಲ, ಸ್ವಲ್ಪ ಭಯ ಆಗುತ್ತೆ. ಸೊ ಹಾಗಾಗಿ ಅವನ ಜೊತೆನೇ ಇರಬೇಕಾಗಿತ್ತು. ಅಪಾರ್ಟ್ಮೆಂಟಲ್ಲಿ ಒಂದು ಕಡೆ ಲೈಫು ಸೇಫ್ ಸೆಕ್ಯೂರ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ತಮ್ಮ ಮನೇನ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡ್ಕೊಂಡಿದ್ರು ಗೊತ್ತಾ. ಒಂದು ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಫ್ಯಾಮಿಲಿ ಥರ ಒಂದೇ ಮನೆಯಲ್ಲಿ ಇರೋ ಥರ ಅನಿಸುತ್ತೆ. ಅಪಾರ್ಟ್ಮೆಂಟ್ ಲೈಫ್ ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ಅಲ್ಲಿಂದ ಮದುವೆ ಪ್ರಿಪ್ರೇಷನ್ಸ್ಗೆ ಏನೇನು ಬೇಕಾಗತ್ತೆ ಅಂಥೇಳಿ ಎಲ್ಲ ಪಾರ್ಸಲ್ಸ್ ಎಲ್ಲ ರಿಸೀವ್ ಆಗಿತ್ತು. ಇದೆಲ್ಲ ಮದುವೆ ರಿಚುವಲ್ಸಲ್ಲಿ ಯೂಸ್ ಆಗೋ ಪ್ರಾಡಕ್ಟ್ಸು. ಇದೆಲ್ಲ ಕೂಡ ಕೈಯಿಂದ ಮಾಡ್ತಾರೆ. ಸೊ ಇದನ್ನೆಲ್ಲ ಒಂದು ಕಡೆ ಹೇಳಿ ಮಾಡಿಸಿರೋದು. ಡಿಸೈನಿಂಗು, ಪೇಂಟಿಂಗು ಎಲ್ಲ ಕೂಡ ಕಸ್ಟಮೈಸೇಷನ್ ಮಾಡಿಸಿರೋದು. ಎಸ್ಪೆಷಲಿ ರಾಜ್ಪೂತ್ ಮದುವೆಯಲ್ಲಿ ಇದೆಲ್ಲ ಯೂಸ್ ಆಗುತ್ತೆ. ಸಹಜವಾಗಿ ರಾಜ್ಪೂತ್ ಮದುವೆಗಳಲ್ಲಿ ರಿಚುವಲ್ಸಲ್ಲಿ ತುಂಬಾ ವಸ್ತುಗಳು ಬಳಕೆ ಆಗ್ತವೆ. ಸೊ ಅದೆಲ್ಲ ಕೂಡ ಎಲ್ಲರೂ ಮನೆಯಲ್ಲಿ ಇರೋಲ್ಲ. ಒಂದು ಮನೆಯಿಂದ ಇನ್ನೊಂದು ಮನೆಗೆ, ಇನ್ನೊಂದು ಮನೆಯಿಂದ ಮತ್ತೊಂದು ಮನೆಗೆ ಇದೇ ಥರ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ. ತುಂಬಾ ಕಡಿಮೆ ಜನ ಮದುವೆ ರಿಚುವಲ್ಸ್ಗೆ ಬೇಕಾಗತ್ತೆ ಅಂಥೇಳಿ ಪರ್ಚೇಸ್ ಮಾಡಿ ಕಸ್ಟಮೈಸೇಷನ್ ಎಲ್ಲ ಮಾಡಿಸ್ಕೋತಾರೆ. ಸೊ ಇದೆಲ್ಲ 2ನೇ ದಿವಸ ಮನೆಯಲ್ಲಿ ಪೂಜೆಗೆಲ್ಲ ಯೂಸ್ ಮಾಡ್ತಾರೆ. ಏನಕ್ಕೆ ಯೂಸ್ ಮಾಡ್ತಾರೆ ಅಂಥೇಳಿ ನೆಕ್ಸ್ಟ್ ವ್ಲಾಗ್ಸಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ನಮ್ಮದ್ರಲ್ಲಿ ಮದುವೆ ನೀಟಾಗಿ ಶಾಸ್ತ್ರೋಕ್ತವಾಗಿ ಮಾಡಬೇಕು ಅಂದರೆ 5ರಿಂದ 6 ದಿನ ಬೇಕೇ ಬೇಕಾಗತ್ತೆ. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಮನೇಲಿ ಮದುವೆ ಎಲ್ಲ ಎಷ್ಟು ದಿನ ನಡೆಯುತ್ತೆ ಅಂಥೇಳಿ ಕಮೆಂಟ್ ಮಾಡೋದನ್ನೇ ಮರಿಬೇಡಿ. ಅದಾದಮೇಲೆ ನೈಟ್ ಎಲ್ಲರೂ ಬರ್ತಾರೆ. ಬಟ್ ಮುಂಚೆನೇ ನಮ್ಮ ಸಿಸ್ಟರು ಪ್ಲ್ಯಾನ್ ಮಾಡಿದರು ಗ್ರೂಮ್ ಟು ಬಿ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಕೆಳಗಡೆ 2nd ಫ್ಲೋರಲ್ಲಿ ಮನೆ ಇದೆ. ಸೊ ಅಲ್ಲಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ವಿ. ಇಲ್ಲಿ ನೈಟು ಎಲ್ಲರೂ ಬಂದು ರೀಚ್ ಆಗಿದ್ದರು. ಸೊ ಎಲ್ರಿಗೂ ಸೀಕ್ರೆಟ್ ವಿಚಾರನ ಹೇಳಿ ಎಲ್ಲರೂ 2nd ಫ್ಲೋರ್ಗೆ ಬಂದ್ವಿ. ಸೊ ಇಲ್ಲಿ ಸರ್ಪ್ರೈಸ್ನ ಪ್ಲ್ಯಾನ್ ಮಾಡಿದ್ದು. ಸೊ ಮುಂಚೆನೇ ಡೆಕೋರೇಷನ್ಗೆಲ್ಲ ಮಾಡಿಟ್ಬಿಟ್ಟಿದ್ವಿ. ಸೊ ಎಲ್ಲರೂ ರೀಚ್ ಆದಮೇಲೆ ಎಲ್ರಿಗೂ 2nd ಫ್ಲೋರಿಗೆ ಬರ್ಲಿಕ್ಕೆ ಹೇಳಿದ್ವಿ. ಮೆಲ್ಲಕ್ಕೆ ಒಬ್ಬೊಬ್ಬರೇ ಬಂದು 2nd ಫ್ಲೋರಿಗೆ ಶಿಫ್ಟ್ ಆದ್ವಿ. ಲಾಸ್ಟ್ಲಿ ಅಂದರೆ ಫೈನಲಿ ಗ್ರೂಮ್ಗೆ ಹೇಳಿದ್ವಿ ಸ್ವಲ್ಪ ಕೆಳಗಡೆ ಬನ್ನಿ ಅಂತ ಹೇಳಿಬಿಟ್ಟು. ಸೊ ಅವರು ಎಲ್ಲ ಪ್ರಿಪ್ರೇಷನ್ಸ್ ಆದಮೇಲೆ ಬಂದಿದ್ದು. ಕೇಕು ಎಲ್ಲ ಆರ್ಡರ್ ಮಾಡ್ಕೊಂಡಿದ್ವಿ. ಹೀಗೆ ಸಿಂಪಲ್ಲಾಗಿ ಒಂದು ಬ್ಯಾಕ್ ಡ್ರಾಪ್ ಹಾಕಿ ಗ್ರೂಮ್ ಟು ಬಿ ಅಂಥೇಳಿ ಬಲೂನ್ಸ್ ಎಲ್ಲ ಹಾಕಿದ್ವಿ. ತುಂಬ ಚೆನ್ನಾಗಾಗಿತ್ತು ಸಿಂಪಲ್ಲಾಗಿ ಡೆಕೋರೇಷನ್. ಸೊ ಎಲ್ಲರೂ ಹಾಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದು ಬ್ಲ್ಯಾಕ್ ಡ್ರೆಸ್ ಕೋಡ್ ಅಂತ ಹೇಳಿದ್ವಿ. ಬಟ್ ಆಗಲಿಲ್ಲ. ಹಾಗೆ ಸುಮ್ಮನೆ ಇರೋದೇ ಡ್ರೆಸ್ನ ಹಾಕ್ಕೊಂಡ್ವಿ. ಸೊ ಅವ್ರಿಗೂ ಗೊತ್ತಿಲ್ಲ ಅಲ್ಲ ಅಂತೇಳಿ ಸುಮ್ಮನೆ ನೈಟ್ ಡ್ರೆಸ್ಸಲ್ಲೇ ಬಂದುಬಿಟ್ಟಿದ್ದಾರೆ. ಅವ್ರಿಗೂ ಗೊತ್ತಿಲ್ಲ ಅಲ್ಲ ನಾವು ಸೆಲೆಬ್ರೇಟ್ ಮಾಡ್ತಿರೋದು. ಸೊ ಇಲ್ಲಾಂದರೆ ರೆಡಿಯಾಗಿ ಬರ್ತಿದ್ರಂತೆ. ಲಿಫ್ಟಿಂದ ಹೊರಗೆ ಬಂದ ತಕ್ಷಣವೇ ಬ್ಲಾಸ್ಟ್ ಎಲ್ಲ ಮಾಡಿ ಲೈಟ್ಸ್ ಎಲ್ಲ ಆಫ್ ಮಾಡಿದ್ವಿ. ಸೊ ಒಳಗಡೆ ಬಂದ ತಕ್ಷಣ ಸರ್ಪ್ರೈಸ್ ಅಂಥೇಳಿ ಎಲ್ಲರೂ ಸರ್ಪ್ರೈಸ್ ಕೊಟ್ವಿ. ತುಂಬ ಖುಷಿಯಾದರು, ಎಲ್ಲರೂ ತುಂಬ ಖುಷಿಯಾದರು ಆ್ಯಕ್ಚುಲಿ. ಸೊ ಈ ಥರ ಚಿಕ್ಕ ಒಂದು ಸೆಲೆಬ್ರೇಷನ್ ಮಾಡಿದ್ವಿ. ನೈಟು ಆಲ್ಮೋಸ್ಟ್ 12:30 ಆಗಿತ್ತು. ಆ ಟೈಮಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ನಾವು ಅವತ್ತಿನ ದಿನ ಎಲ್ಲರೂ ಸೇರಿ ಮಲ್ಕೊಂಡಿದ್ದು ನೈಟ್ 1:30 ಆಯಿತು. ಅಂದರೂ ಕೂಡ ಪಾಪು ಮಲ್ಗೆ ಇಲ್ಲ, ಎದ್ದೇ ಇದ್ದ.
ನೆಕ್ಸ್ಟ್ ಡೇ ಮಾರ್ನಿಂಗು ಮ್ಯಾರೇಜ್ ರಿಚುವಲ್ಸು ಎಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಅದೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಖಂಡಿತ ಶೇರ್ ಮಾಡ್ತೀನಿ. ಸೊ ಯಾರಿಗೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಹೀಗೆ ವ್ಲಾಗ್ಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.